ನಿಮ್ಮ ಕುಟುಂಬದ ಬಗ್ಗೆ ನೀವು ಆಗ್ಲೇ ಹೇಳಿದ್ರಿ, ನಿಮ್ಮ ಮಕ್ಕಳ ಬಗ್ಗೆ ಮಾತಾಡಿದ್ರಿ. ಅವರು ನಿಮ್ ಬಗ್ಗೆ ಏನ್ ಹೇಳಿದ್ದಾರೆ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ ನೋಡಿ. ಬೇಸಿಕಲಿ ನಾನು ಜೋರ್ ಮನೆಯಲ್ಲಿ ಅಂದರೆ ಅಪ್ಪಾಜಿ ಇಲ್ದಿದ್ದಾಗ, ಅಪ್ಪಾಜಿ ಬರ್ತಿದ್ದಂಗೆ ಸೈಲೆಂಟ್ ಆಗಿಬಿಡ್ತಿದ್ದೆ, ಏನೂ ಮಾತಾಡ್ತಿರ್ಲಿಲ್ಲ. ಉಷಾ ಮತ್ತು ಸುಗುರಿ ಅವಳು ಹೊಡಿತಾಳೆ, ನಮ್ಮನ್ನ ಬೈತಾಳೆ ನೀವು ಇಲ್ದಿದ್ದಾಗ ಅಂತಂದು ಏನಾದರೂ ಹೇಳಿದ್ರೆ, ಏಯ್ ನನ್ನ ಮಗಳು ಏನಾಗಿ ಮಾಡಲ್ಲ, ಅವಳು ತುಂಬ ಸೈಲೆಂಟು ಅಂತಂದ್ಬಿಟ್ಟು ಅಪ್ಪಾಜಿ ಯಾವಾಗಲೂ ಬೈತಿದ್ರು ಅವರಿಬ್ಬರನ್ನೇ. ಬಟ್ ಆ್ಯಕ್ಚುಲಿ ತರಲೆ ಮಾಡ್ತಿದ್ದಿದ್ದು ಫಸ್ಟ್ ನಾನೇ, ಒದೆ ಬೀಳ್ತಿದ್ದಿದ್ದು ಅವರಿಬ್ಬರಿಗೆ. ಫಿಲಮ್ ಎಲ್ಲ ನೋಡೋವಾಗ ನನಗೆ ಅವಾಗ ನಿಮ್ಮದು ಯಾರಾದರೂ ವಿಲನ್ ರೋಲ್ ಅವಾಗ ಜಾಸ್ತಿ ಮಾಡ್ತಾ ಇದ್ದಿದ್ದು ನೀವು. ಯಾರಾದರೂ ಹೊಡೆದ್ರೆ ಸಾಕು ನನಗೆ ನಮ್ಮ ಅಪ್ಪಾಜಿಗೆ ಯಾರೋ ಹೊಡಿತಾ ಇದ್ದಾರಪ್ಪ ಅಂತ ಹತ್ತು ಇಡ್ತಿದ್ದೆ. ಅಮ್ಮ ಅಂತೂ ನಾನು ಇನ್ನೊಂದ್ಸಲ ನಿನಗೆ ಕರ್ಕೊಂಡು ಹೋಗಲ್ಲ, ನೀನು ಅಳೋದು ನೋಡಿದ್ರೆ ಇಡೀ ಥಿಯೇಟ್ರಲ್ಲೆಲ್ಲ ಗೊತ್ತಾಗೋದೋಗುತ್ತೆ, ಓ ದೊಡ್ಡಣ್ಣ ಅವ್ರ ಮಗಳು ಬಂದ್ಬಿಟ್ಟಿದ್ದಾಳೆ ಅಂತಂದು ಅಂತ. ಇವಾಗ ಮೊಮ್ಮಕ್ಕಳ ಜೊತೆ ಇದ್ದಿದ್ದು ಜಾಲಿಯಾಗಿರ್ತಾರೆ. ನಾವಾದರೂ ಎದುರ್ಕೊಳ್ತಿದ್ವಿ ಮಾತಾಡೋದಕ್ಕೆ, ನಾವೇ ಹೇಳ್ತೀವಿ ಸುಮ್ಮನಿರಿ ತಾತನ ಹತ್ರ ಮಾತಾಡ್ಬಿಟ್ರಿ ಜಾಸ್ತಿ ಅಂತಂದು ನಾವು ಎದುರ್ಕೊತಿದ್ವಿ. ಬಟ್ ಇವಾಗ ಮೊಮ್ಮಕ್ಕಳು ಎದುರ್ಕೊಳ್ಳೋದೇ ಇಲ್ಲ. ನಾನಿವತ್ತು ಇಲ್ಲಿ ಕುತ್ಕೊಂಡಿದ್ದೀನಿ ಅಂದರೆ ಮೇಯ್ನ್ ಕಾರಣನೇ ಅಪ್ಪಾಜಿ, ಅಮ್ಮ, ನಮ್ಮ ಯಜಮಾನ್ರು ಅಂತಲೇ ಹೇಳಬೇಕು. ಆಲ್ಮೋಸ್ಟ್ 3 months ಮಣಿಪಾಲ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೆ. ಅಮ್ಮ ಅಂತೂ ನನ್ನನ್ನು ಬಿಟ್ಟು ಒಂದು ನಿಮಿಷನೂ ಹೋಗಿರಲಿಲ್ಲ. ಅಪ್ಪಾಜಿ ಅಂತೂ ದಿನಾ ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ, ಅಪ್ಪಾಜಿ ಬರ್ತಿದ್ರು ಇಲ್ವೋ ಪ್ರಸಾದವಂತೂ ತೊಗೊಂಡು ಬಂದು ಕೊಟ್ಟು ಚೆನ್ನಾಗಾಗ್ತೀಯಾ ಅಂತ ಹೇಳ್ತಿದ್ರು. ಡಾಕ್ಟ್ರಾಗಿ ಅವರೇ ಹೇಳ್ತಾ ಇದ್ದಾರೆ 99% ನಿಮ್ಮ ಮಗಳು ಬದುಕಲ್ಲ, ನೀವು ಅದಕ್ಕೆ ಪ್ರಿಪೇರ್ ಆಗಿ ಅಂತ. ಆದರೆ ಅಮ್ಮ ನೀವು ಮಾತ್ರ ಎಷ್ಟು ಸ್ಟ್ರಾಂಗ್ ಆಗಿದ್ರಿ ಅಂದರೆ ನನ್ನ ಮಗಳಿಗೆ ಏನೂ ಆಗಲ್ಲ. ಅಮ್ಮನೂ ಹಂಗೆ ಅಂದರು, ನೀನು ಸುಮ್ಮನಿರು, ಆ ಡಾಕ್ಟ್ರು ಏನೇನೋ ಹೇಳ್ತಾರೆ, ಅವಳು ನೋಡು ಆರಾಮಾಗಿ ಬರ್ತಾಳೆ ಅಂತ. ಆ ಕಾನ್ಫಿಡೆನ್ಸು, ಆ ದೇವ್ರ ಮೇಲಿರೋ ನಂಬಿಕೆ ನಿಮಗೆ ಎಷ್ಟು ಗ್ಯಾರಂಟಿ ಆಗಿದ್ರಿ. ಅವ್ರು ಇದ್ದಿದ್ದು 1% ಆ 1%ನೇ ನೀವು 99% ಮಾಡ್ಕೊಂಡ್ರಿ. ನಿಜವಾಗ್ಲೂ ಅವಳಿಗೊಂದು ಹೊಸ ಜೀವನ ಕೊಟ್ಟಂಗೆ ಆಯ್ತು ಕಣ್ರಪ್ಪಾಜಿ. ಯು ಆರ್ ದ ಬೆಸ್ಟ್ ಡ್ಯಾಡ್ ಇನ್ ದ ವರ್ಲ್ಡ್ ಅಪ್ಪಾಜಿ. ಥ್ಯಾಂಕ್ ಯು. ನಮ್ಮ ಅಪ್ಪಾಜಿನೇ ಬೆಸ್ಟ್. ನಿಮ್ ಜೀವನದ ಬಹಳ ಕಷ್ಟವಾದ ದಿನಗಳು ಅದೇನೆ ಅನ್ಸುತ್ತೆ. ನನ್ನ ಮಗಳು ಉಳಿತಾಳೋ ಇಲ್ವೋ ಅನ್ನೋ ಮಟ್ಟದ್ದು ಇದಾಗೋಗ್ಬಿಟ್ಟಿತ್ತು. ಐಸಿಯುನಲ್ಲಿ ನಾನು ಹೋಗಿ ನೋಡಿದಾಗ ನನ್ನ ಯಾರು ಸಮಾಧಾನ ಮಾಡಿದ್ರು ನನ್ನ ಇರಲಿಲ್ಲ. ಯಾಕೆಂದರೆ ನನ್ನ ಅತ್ಯಂತ ಪ್ರೀತಿ ಮಗಳವಳು. ಕೊನೆಗೆ ಹೆಂಗಾಯ್ತು ಅಂತಂದ್ರೆ ನೀವು ನಂಬ್ತಿರೋ ಬಿಡ್ತಿರೋ, ಬೆಳಿಗ್ಗೆ ಎದ್ದು ಏಕಾಗ್ರತೆಯಿಂದ ಕೂತ್ಕೊಂಡು ನಾನು ಪೂಜೆ ಮಾಡೋ ಅವಧೂತ ಹನುಮಂತಪ್ಪನವರಲ್ಲಿ ಬೇಡ್ಕೊಂಡಿದ್ದೀನಿ. 40 ವರ್ಷ ಒಂದು ಹುಣ್ಣಿಮೆ ಬಿಡ್ದಲೆ ನಾವು ಗಂಡ ಹೆಂಡತಿ ನೀನು ಸೇವೆ ಮಾಡಿದ್ದೀವಿ. ನಿನಗೇನಾದ್ರೂ ವರ ಕೊಡಬೇಕು ಅಂತ ಅನಿಸಿದ್ರೆ ಈ ಜನ್ಮದಲ್ಲಿ ಮಾಡಿದ ಪುಣ್ಯ ಮುಂದಿನ ಜನ್ಮಕ್ಕೆ ಬರುತ್ತೆ ಅಂತಾರೆ. ಮುಂದಿನ ಜನ್ಮಕ್ಕೆ ನಮಗೇನು ಬೇಡ, ನಾವು ನಿರ್ಗತಿಕರಾದರೂ ಪರವಾಗಿಲ್ಲ, ನನ್ನ ಮಗಳನ್ನು ಉಳಿಸ್ಕೊಟ್ಬಿಡು ಸಾಕು, ಅಷ್ಟೇ ಬೇಡ್ಕೊಂಡಿದ್ದು. ಗುರು ಉಳಿಸ್ಕೊಟ್ಬಿಡ. ನಮ್ಮ ಅಳಿಯನೂ ಅಷ್ಟೇ, ದುಡ್ಡನ್ನು ಹೆಂಗೆ ಖರ್ಚು ಮಾಡಿದ್ರು ಅಂದರೆ ನೀರು ಖರ್ಚು ಮಾಡ್ದಂಗೆ ಖರ್ಚು ಮಾಡಿಬಿಟ್ಟು ಉಳಿಸ್ಕೊಟ್ಟ. ಹ್ಯಾಟ್ಸಪ್ ನನ್ನ ಚಿಕ್ಕಳಿಯ. ಓ ನಮ್ಮಮ್ಮ ಬಂದ್ಬಿಟ್ಲು. ನಮ್ಮಮ್ಮ ನನ್ನ ದೊಡ್ಡ ಮಗಳಪ್ಪ. ಉಷಾ ಅವರು ನೀವು ನಂಜಮ್ಮ ಅಂತ ಕರಿತೀರಂತೆ. ನಮ್ಮಮ್ಮ ಸತ್ 3 ದಿವಸ ಕೊಟ್ಟಿದ್ಲು. ಹಂಗಾಗಿ ಇವಳೇ ನಮ್ಮಮ್ಮ ಅಂತ ನಾವು ನಂಜಮ್ಮಣ್ಣಿ ಅಂತಾನೆ ಕರೆಯೋದು. ನಮ್ಮ ತಾಯಿ ಹೆಸರು ಹಿಡ್ದೆ ಕರೆಯೋದು. ಏನು ಹೇಳಪ್ಪಾಜಿ, ಥ್ಯಾಂಕ್ಸ್ ಅಪ್ಪಾಜಿ. ಸೊ ಸ್ವೀಟ್. ತಂದೆ ತಾಯಿ ಕರ್ತವ್ಯ ಏನು? ನಮ್ಮ ಮಕ್ಕಳು ಯಾವತ್ತೂ ಚೆನ್ನಾಗಿರ್ಬೇಕು ಅಂತಲೇ ಬಯಸೋದು. ಮಕ್ಕಳಿಂದ ನಾವು ಏನು ಬಯಸ್ತೀವಿ ಅಂದರೆ ತಂದೆ ತಾಯಿಗೆ ಒಳ್ಳೆಯ ಹೆಸರು ತಂದ್ಬಿಡಮ್ಮ, ಹುಟ್ಟಿದ ಮನೆಗೆ ಕೊಟ್ಟ ಮನೆಗೆ ಒಳ್ಳೆಯ ಹೆಸರು ತಂದ್ಬಿಟ್ರೆ ಅದೇ ನೀವು ನಮಗೆ ಕೊಡೋ ಪದ್ಮಶ್ರೀ, ಪದ್ಮವಿಭೂಷಣ ಎಲ್ಲದು. Oh, hi, welcome. Wow. ನೋಡ್ರಿ, ಎಸ್ ಮೇಡಮ್, ನಿಮ್ ಬಗ್ಗೆ ಅಂತೂ ತುಂಬಾ ಮಾತಾಡಿದೀವಿ ಈ ಶೋ ಅಲ್ಲಿ. ಬಹಳ ಆಶ್ಚರ್ಯ ಆಯ್ತು ನಮ್ಮ ಕೇಸ್ ಕೇಳಿನೇ. ಇಲ್ಲ, ನನಗೆ ಇವತ್ತಿನವರೆಗೂ ಗೊತ್ತಿಲ್ಲ ನಾನು ಎಷ್ಟು ದಿನ ಕೋಮಾದಲ್ಲಿದ್ದೆ. ಬಟ್ ಕಣ್ಣು ಕಾಣಿಸ್ತಿಲ್ಲ ಅಂತ ನನಗೆ
ಗೊತ್ತಿತ್ತು. ಬಟ್ ಯಾಕೋ ಕತ್ಲು ಅಂತಿದ್ರೆ ಲೈಟು ಹಾಕಿಲ್ಲ ಅದಕ್ಕೆ ಕತ್ಲು ಹಿಂಗೇನಾಗಿಲ್ಲ ಅಂತ ಹೇಳೋರು. ಬಟ್ ನನಗೆ ಆಮೇಲೆ ಗೊತ್ತಾಗಿದ್ದು ನನಗೇನು ಪ್ರಾಬ್ಲಮ್ ಆಗಿತ್ತು ಅಂತ ಎಲ್ಲ. ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಬನ್ನಿ ಪ್ಲೀಸ್ ಎಲ್ಲ ಕೂತ್ಕೊಳ್ಳಿ. ರೈಟ್ ಸರ್, ಈ 35 ವರ್ಷಗಳ ಈ ಸಿನಿ ಪಯಣದಲ್ಲಿ ಅಜಾತ ಶತ್ರು ಅಂತ ಹೆಸರು ತಗೊಂಡಿದ್ದೀರಾ. ನಿಮ್ ಬಗ್ಗೆ ಹಲವಾರು ಚಿತ್ರರಂಗದ ಗಣ್ಯರು ಕೆಲವು ಮಾತುಗಳನ್ನ ಆಡಿದ್ದಾರೆ, ಕೇಳಿ. ಏನಣ್ಣ ಚೆನ್ನಾಗಿದೆಯಾ? ಹಾಯ್ ದೊಡ್ಡಣ್ಣ. ಹಲೋ ದೊಡ್ಡ. ಹಾಯ್ ಮಾಮ. ಹಾಯ್ ದೊಡ್ಡ. ನಿನ್ನನ್ನು ಎಲ್ಲ ಸೀಟಲ್ಲೂ ನೋಡಿದ್ವಿ, ಆದರೆ ಸಾಧಕರ ಸೀಟಲ್ಲಿ ನೋಡ್ತಾ ಇರೋದು ತುಂಬ ಹೆಮ್ಮೆಯ ವಿಷಯ. ದೇಹ ಎಷ್ಟು ದೊಡ್ಡದೋ ಇವರ ಹೃದಯವನ್ನು ಅಷ್ಟೇ ದೊಡ್ಡದು. ಕನ್ನಡ ಚಿತ್ರರಂಗ ನಿಮ್ಮಂಥ ನಟನ ಪಡೆದಿರೋದು ನಮ್ಮೆಲ್ಲರ ಅದೃಷ್ಟ ಅಂತೇಳಿ ತುಂಬ ಸಂತೋಷದಿಂದ ಹೇಳ್ತೀನಿ. ಅವರಿಗೆ ಸಂಸ್ಕೃತ ಭಾಷೆ ಮತ್ತು ನಮ್ಮ ಇತಿಹಾಸ ಮತ್ತು ವಚನಗಳು ಇವೆಲ್ಲವೂ ಕರತಲಾಮಲಕವಾಗಿದೆ. ನೀನು ಮಾತು ಕೇಳ್ತಾ ಕೂತ್ಕೊಂಡ್ರೆ ಗಂಟೆಗಳು, ನಿಮಿಷಗಳು, ದಿನಗಳು ಏನೋ ಗೊತ್ತಾಗಲ್ಲ. ಬಾಟಲ್ ಬೆರೆಸಿದ್ರೆ ಬಾಟಲ್ ಶೇಪ್ ಬರುತ್ತೆ, ಗ್ಲಾಸ್ ಬೆರೆಸಿದ್ರೆ ಗ್ಲಾಸ್ ಶೇಪ್ ಬರುತ್ತೆ. ಅದೇ ರೀತಿ ನಮ್ಮ ದೊಡ್ಡಣ್ಣ ಯಾವ ಪಾತ್ರ ಕೊಟ್ಟಿದ್ರು ಆ ಪಾತ್ರ ಒಳಗೋಗಿ ಇಲ್ಲ ಖುಷಿ ಪಡೋ ಥರ ನಟನೆ ಮಾಡೋ ಅಷ್ಟು ಒಳ್ಳೆ ಟ್ಯಾಲೆಂಟೆಡ್ ಆರ್ಟಿಸ್ಟ್. ಪದಗಳು ಸಾಲದು ಅಂತ ಹೇಳ್ತೀನಿ ಅವರ ಪ್ರತಿಭೆ ಬಗ್ಗೆ ಮಾತಾಡೋದಕ್ಕೆ. ನೀನು ಕಲಾವಿದನ ಮಾತ್ರ ಅಲ್ಲ ಸೇವೆ ಸಲ್ಲಿಸಿರೋದು ಚಿತ್ರರಂಗಕ್ಕೆ. ಕಲಾವಿದರ ಸಂಘದ ಕಾರ್ಯದರ್ಶಿಯಾಗಿ ನೀನು ಮಾಡಿರೋ ಒಳ್ಳೆಯ ಕೆಲಸಗಳನ್ನ ನಾವು ಯಾರೂ ಮರೆಯೋ ಹಾಗಿಲ್ಲ. ಒಂದ್ಸರಿ ಯಾರಾದರೂ ಅದು ಪರಿಚಯ ಆಗಿಬಿಟ್ರೆ ಈ ವಿಲ್ ನೆವರ್ ಫರ್ಗೆಟ್ ದೊಡ್ಡಣ್ಣ. ಅವ್ನು ತೋರಿಸೋ ಪ್ರೀತಿನ ಮರೆಯೋಕ್ಕಾಗಲ್ಲ ಈ ಜೀವನ. ನಿನ್ನ ಪ್ರೀತಿ ಸ್ವಚ್ಛವಾದ ಪ್ರೀತಿ, ಅದರಲ್ಲಿ ಯಾವ ನಾಟಕೀಯತೆಯೂ ಇಲ್ಲ. ಚಿತ್ರರಂಗದಲ್ಲಿ ಆ ಒಂದು ಸ್ಥಾನದಲ್ಲೇ ಇರಿ, ಆ ದೊಡ್ಡಣ್ಣನ ಸ್ಥಾನವನ್ನೇ ನೀವು ಅಲಂಕರಿಸಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ಅರಿಕೆ ಮಾಡ್ಕೊಳ್ತೀನಿ. ನೀವು ಬರೀ ಕಲಾವಿದರಲ್ಲ, ಅದ್ಭುತವಾದ ಕಥೆಗಾರರು, ಅದ್ಭುತವಾದ ವಿಚಾರವಂತರು. ನಿಮ್ಮಲ್ಲಿರ್ತಕ್ಕಂಥ ವಿದ್ವತ್ತನ್ನು ನಾವು ಯಾರೂ ಬಳಸ್ಕೊಂಡೇ ಇಲ್ಲ. ನಾನಂತೂ ಅದ್ರ ಮೇಲೆ ಕಣ್ಣಿಟ್ಟಿದ್ದೀನಿ. ನಿಮ್ಮನ್ನು ಕೂರಿಸ್ಕೊಂಡು 10 ಸ್ಕ್ರಿಪ್ಟ್ಗಳನ್ನು ನಾನು ಬರೀತೀನಿ, ಅಷ್ಟು ವಿಚಾರಗಳು ನಿಮ್ಮಲ್ಲಿದೆ. ಮತ್ತೊಮ್ಮೆ ಈ ಚಿತ್ರರಂಗದ ಬೆಳವಣಿಗೆಗೆ ನಿಮ್ಮ ಸಹಕಾರ ನಮಗೆ ಬೇಕು. ನಿಮ್ಮಂಥ ಮಹಾನ್ ನಟನ ನಾನು ಎಷ್ಟು ಹೊಗಳಿದ್ರು ಕಮ್ಮಿನೇ. ಒಳ್ಳೆಯ ಆಯಸ್ಸು ದೇವರು ನಿನಗೆ ಕೊಟ್ಟಿರಲಿ. ಇದೇ ಥರ ನಗನಗುತ್ತಾ ಇರು, ನಗಿಸ್ತಾ ಇರು, ಎಲ್ಲರಿಗೂ ಬೇಕಾದವನಾಗಿರು. ದೇವ್ರು ನಿನ್ನ ಇನ್ನೂ ಉತ್ತಮ ಮಟ್ಟಕ್ಕೆ ಏರಿಸಲಿ ಅಂತ ನನಗೆ ತುಂಬ ಆಸೆ ಇದೆ. ಭಗವಂತ ಒಳ್ಳೆ ಕೃಪೆ ಮಾಡಲಿ. ಆದಷ್ಟು ಆರೋಗ್ಯದ ಕಡೆ ಗಮನ ಕೊಡು. ಇನ್ನೂ ಈ ಕಲೆಯಲ್ಲಿ ಮುಂದೆ ಬಳಸಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಚೆನ್ನಾಗಿರೋ ದೊಡ್ಡಣ್ಣ. ರೈಟ್ ದೊಡ್ಡನವರೇ, ನಿಮ್ಮ ಈ 66 ವರ್ಷದ ಜೀವನವನ್ನ ರಿವೈಂಡ್ ಮಾಡಿ ನಮ್ಮ ಕಾರ್ಯಕ್ರಮದಲ್ಲಿ ತೋರ್ಸಕ್ ಪ್ರಯತ್ನ ಪಟ್ಟಿದ್ದೀವಿ. ನಿಮ್ಮ ಬಾಲ್ಯದಿಂದ ನಿಮ್ಮ ಈ ಮೊಮ್ಮಕ್ಕಳವರೆಗೂ ಎಲ್ಲಾ ಘಟನೆಗಳನ್ನು ನೆನಪಿಸಕ್ ಪ್ರಯತ್ನ ಪಟ್ಟಿದ್ದೀವಿ. ಓವರ್ ಆಲ್ ನಿಮ್ಮ ಜೀವನ ಹೇಗಿದೆ ಅನ್ಸುತ್ತೆ ನಿಮ್ಗೆ? ಸರ್, ಜೀವನ ನರ್ಕ ಸ್ವರ್ಗ ಅಂತ ಬೇರೆ ಏನಿಲ್ಲ. ಏನೇ ಬಂದ್ರೂ ನಾವು ಅದನ್ನು ಅನುಭವಿಸ್ಬೇಕು. ಈಗ ಒಂದು ಸಣ್ಣ ಉದಾಹರಣೆ ನಿಮ್ಮ ಮುಂದೆ ಹೇಳ್ಬಿಡ್ತೀನಿ. ಒಂದು ಹಳ್ಳಿ ಹೆಣ್ಮಗಳು ಒಂದು ಮಡಿಕೆ ತಗೋಬೇಕಾಗಿದ್ರೆ ಎಷ್ಟು ಸಾರಿ ಕುಟ್ಟು ನೋಡ್ತಾಳೆ. ಒಬ್ಳು ನಿರಕ್ಷರ ಕುಕ್ಷಿ ಹಳ್ಳಿ ಹೆಣ್ಮಗಳು ತೂತ ಇದೆಯಾ ಅಂತ ಬೆಳಕು ಗಿಡದೆಲ್ಲ ನೋಡ್ತಾಳೆ. ಜೀವನನೂ ಹಂಗೆ, ನಮ್ಮದೆಲ್ಲೂ ತೂತ ಆಗ್ಲಿಲ್ದಂಗೆ ನಾವು ನೋಡ್ಕೋಬೇಕು.